ಮಾನ್ಯರೇ, ನಾನು ಯೋಗಿ ನಿಶಿಂಜಿ. ತಪ್ಪುಗಳು ಎಲ್ಲರಿಂದಲೂ ನಡೆಯುತ್ತವೆ, ಅದು ಸಹಜವಾಗಿರ್ತದೆ. ಸ್ವಾಮಿ ವಿವೇಕಾನಂದರು ಇರುವಾಗ ಬೇಕಾದರೆ ನಾನು ಇನ್ನು 1 ವರ್ಷದಲ್ಲಿ ನಿಮಗೆ ಸ್ವಾತಂತ್ರ್ಯವನ್ನು ತರಬಲ್ಲೆ, ಆದರೆ ಅದನ್ನು ಮುಂದುವರಿಸಿಕೊಂಡು ಹೋಗಿ ಯೋಗ್ಯತೆ ನಿಮ್ಮಲ್ಲಿದೆ ಅಂತ ಕೇಳುವಾಗ ಜನರು ಒಂದು ವೇಳೆ ಹೇಳಿದ್ದಾರೆ ಸ್ವಾತಂತ್ರ್ಯ ತರಲಿಕ್ಕೆ ಗೊತ್ತು, ನಿಮಗೆ ಮುಂದುವರಿಸಲು ಸಾಧ್ಯವಿಲ್ಲ ಎಂದು ಅವರ ಕೈಗೆ ಒಪ್ಪಿಸಿದರೆ ಖಂಡಿತವಾಗಿಯೂ ನಮಗೆ ಈ ಪರಿಸ್ಥಿತಿ ಎಷ್ಟು ಮೊದಲೇ ಇದು ತೀರುವುದು. ಇವತ್ತಿಗೆ ಜಂಬೂ ದೀಪವೇ ನಮ್ಮ ಕೈಯಲ್ಲಿ ಇರ್ತಿತ್ತು, ಒಂದು ರೀತಿಯ ಉತ್ತಮವಾದ ಆಡಳಿತವು ನಡೆಯುತ್ತಿತ್ತು, ಸಮಾಜ ಒಂದು ವೇಳೆ ಹಿಂದಕ್ಕೆ ಹೋಗ್ತಿತ್ತು. ತಪ್ಪುಗಳು ಸಹಜವಾಗಿ ನಡೀತದೆ ಮತ್ತು ಈ ಕಾರಣ ಇದಕ್ಕೆ ಕಾರಣ ಸ್ವಾಮಿ ವಿವೇಕಾನಂದರ ಆದರ್ಶದ ಪಾಲನೆ. ಕೆಲವೊಮ್ಮೆ ನಾವು ಏನು ಮಾಡಬೇಕಾದ್ರೆ ವ್ಯವಸ್ಥೆಯಲ್ಲಿ ಸಿಸ್ಟಮನ್ನು ಪಾಸಿಟಿವ್ ಆಗಿ ನೆಗೆಟಿವ್ ಇರುವಾಗ ಪಾಸಿಟಿವಿಟಿಗೆ ಕೆಲವೊಮ್ಮೆ ಕಡೆ ನೀಡಲಿಕ್ಕೆ ಆಗುವುದಿಲ್ಲ, ನೆಗೆಟಿವ್ಗಳಾದ ಕೆಲವೊಮ್ಮೆ ದಂಡ ತಂತ್ರ ಉಪಾಯಗಳನ್ನು ಕೂಡ ಹೆಣೆಯಬೇಕಾಗ್ತದೆ. ಈ ವಿಚಾರದಲ್ಲಿ ನಾನು ವಿವೇಕಾನಂದರ ಹೆಚ್ಚು ಆದರ್ಶವನ್ನು ನಂಬಿದ್ದರು ಮತ್ತು ಜನರು ಆದರ್ಶವಾಗಿ ಮುಂದುವರಿಬೇಕೆನ್ನೊಂದು ಕಲ್ಪನೆ ಇತ್ತು. ಆದರೆ ನಾವು ಕೆಲವೊಮ್ಮೆ ಉಪಾಯ, ದಂಡ, ಭೇದ ಮುಂತಾದವುಗಳನ್ನು ಕಲಿಬೇಕಾಗ್ತದೆ. ವ್ಯವಸ್ಥೆಯಲ್ಲಿ ಯು ಕೆನಾಟ್ ಎಕ್ಸ್ಪೆಕ್ಟ್ ಆಲ್ವೇಸ್ ಟು ಬಿ ಗುಡ್. ವ್ಯವಸ್ಥೆಯಲ್ಲಿ ರಾಜ್ಯದಲ್ಲಿ ಒಳ್ಳೆಯದು ಇರ್ತದೆ, ಕೆಟ್ಟದ್ದು ಇರ್ತದೆ. ಯಾವಾಗ ರಾಜ್ಯ ವೀಕ್ ಆಗ್ತಾನೆ, ಧರ್ಮವನ್ನು ಅವಗಣನೆ ಮಾಡ್ತಾನೋ ಆವಾಗ ಮಾತ್ರ ಒಬ್ಬ ಸಾಮಾನ್ಯ ವ್ಯಕ್ತಿಯು ಕೂಡ ಆ ಪ್ರಬಲ ರಾಜನನ್ನು ಕಡೆಗಣಿಸಿ ಅಲ್ಲಿ ಆ ಸ್ಥಾನ ಪಲ್ಲಟಗೊಳ್ಳುವ ಸಾಧ್ಯತೆ ಇರ್ತದೆ. ಉದಾಹರಣೆಗೆ ನಂದ ವೀಕ್ ಆದಾಗ ಅವಾಗ ಚಾಣಕ್ಯ ಒಬ್ಬ ಚಿಕ್ಕ ಹುಡುಗನನ್ನು ಒಬ್ಬ ರಾಜನನ್ನಾಗಿ ಮಾಡ್ತಾರೆ. ಈ ರೀತಿಯ ಸಾಧ್ಯತೆಗಳು ಇರುವುದು ಯಾವಾಗ ಧರ್ಮದ ಅವಗಣನೆ ಆದಾಗ ಮತ್ತು ಧರ್ಮವನ್ನು ಸರಿಯಾಗಿ ಪಾಲಿಸದೇ ಇದ್ದಾಗ ಮಾತ್ರ ಇಂತಹ ಸಾಧ್ಯತೆಗಳು ಇರುತ್ತವೆ ಹೊರತು ಇಲ್ಲದ್ರೆ ವಾಟ್ ಎವರ್ ಯು ಪ್ಲಾನ್ ಇಟ್ ವಿಲ್ ಬಿ ಕಂಟಿನ್ಯೂ ಫಾರ್ ಎವರ್ ಅಂಡ್ ಎವರ್. ಯಾವಾಗ ಧರ್ಮದ ಅವಗಣನೆ ಆಯಿತೋ ಅಲ್ಲಿ ನಿಮಗೆ ಪೆಟ್ಟು ಬೀಳ್ತದೆ. ಈ ಧರ್ಮವನ್ನು ಯಾವತ್ತೂ ನೀವು ನೇರ ಕಣ್ಣಿನಲ್ಲಿ ನೋಡಲಿಕ್ಕೆ ಸಾಧ್ಯವಿರುವುದಿಲ್ಲ. ಇದಕ್ಕೆ ವಿಭಿನ್ನ ಟೆಕ್ನಿಕ್ಸ್ ಅಥವಾ ತಂತ್ರಗಳು ಇರುತ್ತವೆ. ಯಾವಾಗ ಈ ನಮ್ಮ ಏನಾಯಿತು, ನಮಗೆ ಸಂವಿಧಾನ ರಚನೆ ಆಗಬೇಕಿತ್ತು, ಅದರ ಹೊಣೆಯನ್ನು ಸ್ವಾಮಿ ಶಿವಾನಂದರು ಡಿವೈನ್ ಲೈಫ್ ಸೊಸೈಟಿಯವರು ಒಂದು ಸಂಸ್ಥಾಪಕರಾದ ಸ್ವಾಮಿ ಶಿವಾನಂದರು ಈಗ ದೇವರಾಗಿ ನಿರಾಕಾರ ರೂಪದಲ್ಲಿ ನಮಗೆ ಕಾಣಸಿಗುತ್ತಾರೆ. ಅವರು ಇದರ ಹೊಣೆಯನ್ನು ಹೊತ್ತಿದ್ದರು. ಇನ್ನು ಫಾರ್ ಎನದರ್ 10,000 years ನಿರಾಕಾರ ದರ್ಶನ ಯಾರಿಗಾದರೂ ಉಂಟಾದರೆ ಅದು ಸ್ವಾಮಿ ಶಿವಾನಂದರು ಡಿವೈನ್ ಲೈಫ್ ಸೊಸೈಟಿಯವ್ರದ್ದು ಬೇರೆ ಯಾರು ಅಲ್ಲ. ಈಗ ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ, ಈಗ ನಾನು ಈ ಸ್ವಾಮಿ ಶಿವಾನಂದರು ಒಂದು ತಪ್ಪನ್ನು ಮಾಡಿದರು. ಈ ವಾಂಟೆಡ್ ಟು ಬ್ರಿಂಗ್ ಈಕ್ವಾಲಿಟಿ ಆ್ಯಂಡ್ ಆ್ಯಡೆಡ್ ಇಟ್. ಈಕ್ವಾಲಿಟಿ ಮತ್ತು ಜಾತ್ಯತೀತತೆ ಎಂಬ ಪದಗಳನ್ನು ನಮ್ಮ ಭಾರತದಲ್ಲಿ ಹೆಚ್ಚು ಪ್ರಚಾರಕ್ಕೆ ತಂದರು. ಈ ವಿಚಾರವಾಗಿ ತುಂಬ ಇದು ಇತ್ತು, ಬಟ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ನೌ ಆ್ಯಂಡ್ ಬೋತ್ ಆಫ್ ದೆಮ್ ಆರ್ ಸ್ಟ್ರಗ್ಲಿಂಗ್. ಸ್ವಾಮಿ ವಿವೇಕಾನಂದರಾಗಲಿ ಸ್ವಾಮಿ ಶಿವಾನಂದರಾಗಲಿ, ಸ್ವಾಮಿ ಶಿವಾನಂದರು ಜನೋಲೋಕದಲ್ಲಿ ಮತ್ತು ಸ್ವಾಮಿ ವಿವೇಕಾನಂದ ತಪೋಲೋಕದಲ್ಲಿ ಈಗಲೂ ಪರಿತಪಿಸುವ ಸ್ಥಿತಿ ಬಂದಿದೆ. ಬಿಕಾಸ್ ಆಫ್ ದ್ಯಾಟ್ ರೀಸನ್ ನಾವು ಏನಾದರೂ ಸಿದ್ಧಾಂತ ತಂದರೆ ಅದನ್ನು ಅನುಭವಿಸಬೇಕು, ಆವಾಗಷ್ಟೇ ನಮಗೆ ತಿಳಿತದೆ. ಯಾಕೆಂದರೆ ನಾನು 2 ಮಾತುಗಳನ್ನು ಈಗ ನಾನು ತೆಗೆದುಕೊಳ್ಳಿಕ್ಕೆ ಹೆಚ್ಚಿಸ್ತೇನೆ. ಸಮಾನತೆ, ಯು ಕಾಂಟ್ ಎಕ್ಸ್ಪೆಕ್ಟ್ ಈಕ್ವಾಲಿಟಿ ಎವ್ರಿವೇರ್. ಈಗ ನೋಡಿ, ಒಂದು ಮನೆಯಲ್ಲಿ ಅಜ್ಜಿ ಇರ್ತಾರೆ, ಸೊಸೆ ಇರ್ತಾರೆ, ಅತ್ತೆ ಇರ್ತಾರೆ, ಸೊಸೆ ಇರ್ತಾರೆ, ಮಗಳು ಇರ್ತಾರೆ, ನಾದಿನಿ, ಈ ಹುಡುಗಿಯರಲ್ಲಿ ಮೊಮ್ಮಗಳು ಇರ್ತಾರೆ ಅಂತೇಳಿ ಎಲ್ಲರೂ ಹುಡುಗಿಯರಲ್ವಾ. ಆದರೆ ಒಬ್ಬ ಗಂಡಸು ಮನೆ ಯಜಮಾನ ಹೆಂಡತಿ ಇಲ್ಲ ಅಂತೇಳಿ ಮಗಳೊಂದಿಗೆ ರಾತ್ರಿಯನ್ನು ಕಳೆಯಲಿಕ್ಕೆ ಸಾಧ್ಯವಾಗ್ತದೆ. ಬಿಕಾಸ್ ಅಲ್ವಾ, ಅದು ಸಮಾನತೆ. ಎ ಮ್ಯಾನ್ ಕ್ಯಾನ್ ಸ್ಲೀಪ್ ವಿತ್ ಆಪೋಸಿಟ್ ಸೆಕ್ಸ್ ಎ ಲೇಡಿ, ಇಟ್ ಈಸ್ ಕಾಮನ್. ಆದರೆ ಇಲ್ಲಿ ನಾವು ತೆಗೆದುಕೊಳ್ಬೇಕಾಗ್ತದೆ ಸಂಬಂಧ ಎಂಬುದು ನಮ್ಮಲ್ಲಿ ವ್ಯವಸ್ಥೆಯಲ್ಲಿ ತೆಗೆದುಕೊಳ್ಳಬೇಕಾದ ವಿಷಯ. ಯಾಕೆಂದರೆ ಹೆಂಡತಿ ಇಲ್ಲವೆಂದು ಗಂಡಸು ಮಗಳೊಂದಿಗೆ ಮಲಗಲಿಕ್ಕೆ ಆಗುವುದಿಲ್ಲ. ಮ್ಯಾಟ್ಲಿ ಅವನು ಗಂಡಸು, ಹುಡುಗಿ ಹೆಂಗಸು. ಆದರೆ ಏನಾಗ್ತದೆ, ಸಮಾನತೆ. ಈ ಕಾಂಟ್ ಎಕ್ಸ್ಪೆಕ್ಟ್ ಇಟ್. 5 ಬೆರಳುಗಳು ಮುದ್ದು ನೇರವಾಗಿರುವುದಿಲ್ಲ ಅಲ್ವೇ. ಆದ್ದರಿಂದ ಹೆಂಡತಿಯನ್ನು ಮತ್ತು ಮಗಳನ್ನು ಅಥವಾ ತಾಯಿಯನ್ನು ಹೆಂಗಸು ಎಂಬ ರೀತಿಯಲ್ಲಿ ನೋಡಲಿಕ್ಕೆ ಆಗುವುದಿಲ್ಲ. ತಾಯಿಯನ್ನು ತಾಯಿಯ ಗೌರವದ ದೇವತಾ ರೂಪದಲ್ಲಿ ನೋಡುವಾಗ, ಪತ್ನಿಯನ್ನು ಭಾರ್ಯೆ ಅಥವಾ ಮಂತ್ರಿ ಅಥವಾ ಸಂಗಾತಿಯಾಗಿ ನೋಡುವಾಗ ಮಗಳನ್ನು ಫ್ಯೂಚರಿಗೆ ತಯಾರಿಸಬೇಕಾದ ಹೊಣೆ ನಮ್ಮಲ್ಲಿ ಇರುತ್ತದೆ. ಅಥವಾ ಮಗಳನ್ನು ತಯಾರಿಸಿ ದಾನ ಮಾಡುವಷ್ಟು ಹೃದಯ ನಮ್ಮಲ್ಲಿ ಇರ್ತದೆ. ಯಾಕಂದರೆ ಮನಸ್ಸಿನ ನಮ್ಮ ದೇಹದ ತುಂಡನ್ನೇ ನಾವು ಇನ್ನೊಂದು ಮನೆಗೆ ಅಥವಾ ಇನ್ನೊಂದು ಸಂಸ್ಕೃತಿಗೆ ಪರಿಚಯಿಸಬೇಕಾಗ್ತದೆ, ಇನ್ನೊಂದು ಕುಟುಂಬಕ್ಕೆ ನೀಡಬೇಕಾಗ್ತದೆ. ಆವಾಗ ನಾವು ಏನು ಯೋಚಿಸ್ತೇವೆ, ಕನ್ಯಾದಾನ. ಈ ಕನ್ಯಾದಾನ ಎಂಬುದು ಋಷಿಗಳಿಗೂ ಇದೆ. ನಿಮಗೆ ತಿಳಿದಿರಬೇಕಾದ್ರೆ ಋಷಿಗಳು ನಾವು ಯೋಚಿಸ್ತೇವೆ
ಅವರಿಗೆ ಮದುವೆ ಆಗಿರೋದಿಲ್ಲ, ಏನಾಗಿರುವುದಿಲ್ಲ. ಆದರೆ ಅವರು ಕೂಡ ಕನ್ಯಾದಾನ ಮಾಡಿದೆ, ಅವರಿಗೆ ಮೋಕ್ಷವಿಲ್ಲ. ಅವರ ತಪಸ್ಸಿನ ಫಲ ಕೆಲವು ಹೆಣ್ಮಕ್ಕಳು ಕೆಲವು ಕುಟುಂಬದಲ್ಲಿ ಇರ್ತಾರೆ, ಅವರನ್ನು ನಾವು ಯೋಗಿಗಳು ಅಥವಾ ಋಷಿಗಳ ಮಕ್ಕಳು ಎನ್ನುತ್ತೇವೆ. ಮುಂದಿನ ದಿನಗಳಲ್ಲಿ ನಿಮಗೆ ಇದು ಕಾಣಬಹುದು. ಈ ಋಷಿಗಳು ನಾವು ಯಾವಾಗ ನನ್ನ ಗುರುಗಳಾದ ಸ್ವಾಮಿ ರಾಜೇಶ್ವರರು ತಪಸ್ಸುಗಳು ನೈಷ್ಠಿಕ ಬ್ರಹ್ಮಚಾರ, ಸಾಯುವಾಗಲೂ ನೈಷ್ಠಿಕ ಬ್ರಹ್ಮಚಾರ. ಆದರೆ ಅವರ ತಪಸ್ಸಿನಿಂದ ಹಲವು ಸ್ತ್ರೀಯರು ಅಥವಾ ಹೆಣ್ಣು ಮಕ್ಕಳು ಹುಟ್ಟಿದ್ದಾರೆ. ಅವರಿಗೂ ಕೆಲವೊಮ್ಮೆ ಅವರಿಗೆ ಅವರ ಕಠಿಣ ಪರಿಸ್ಥಿತಿ ಇರ್ತದೆ. ಅವರ ಮದುವೆ ಆಗುವ ಹುಡುಗರು ತುಂಬ ಕಮ್ಮಿ ಇರ್ತಾರೆ. ಕಾರಣ ಏನೆಂದರೆ ಇತ್ತೀಚಿನ ಈ ಗಂಡು ಮಕ್ಕಳು ಮಮ್ಮೀಸ್ ಬೇಬಿ, ದೇ ಡೋಂಟ್ ನೋ ಹೌ ಟು ಹ್ಯಾಂಡಲ್ ದ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಕಂಟಿನ್ಯೂ ಇದು. ಯಾಕೆಂದರೆ ನಾವೀಗ ಡ್ರಗ್ಸ್, ನಮ್ಮ ಕಲ್ಚರ್, ನಮ್ಮ ಎಲ್ಲ ಸಂಸ್ಕೃತಿ ಸಂಸ್ಕಾರಗಳು ಮಣ್ಣು ಪಾಲಾಗಿವೆ. ಇದು ಒಂದು ಕಾರಣ ನಮ್ಮ ಈ ಭೂಮಂಡಲ ಸಾಯೋದಕ್ಕೆ. ನಮ್ಮ ಯಾವುದೇ ಸಸ್ಯ ಸಂಪನ್ಮೂಲ, ಔಷಧೀಯ ಸಸ್ಯಗಳು, ಅದರಲ್ಲಿ ಔಷಧೀಯ ಗುಣವೇ ಇಲ್ಲ. ನಾವೇನಾದರೂ ತಿಂತೇವೆ, ಅದರಲ್ಲಿ ಏನೂ ಇಲ್ಲ. ವಿ ವಾಂಟೆಡ್ ಟು ನಮ್ಮ ಮಣ್ಣಿನಲ್ಲಿ ಸತ್ವವಿಲ್ಲ. ವಿ ವಾಂಟ್ ಟು ಹ್ಯಾವ್ ಟು ಹ್ಯಾಡ್ ಫರ್ಟಿಲೈಸರ್ಸ್. ಈ ರೀತಿಯ ಸ್ಥಿತಿ ಬರಲಿಕ್ಕೆ ಕಾರಣ ನಾವು ಮರೆತು ಹೋದ ಪಂಚಭೂತಗಳ ಯಾವುದು ಅಗ್ನಿ, ವಾಯು ಮುಂತಾದವುಗಳಿಗೆ ಹೋಮ ಹವನ ಗಾದಿಗಳನ್ನು ನಾವು ನಿಲ್ಲಿಸಿದೆವೋ ಅನ್ನೇ ನಮ್ಮ ಅಧಪತನ ನಡೀತಾನೆ ಉಂಟು. ಯಾವಾಗ ಬುದ್ಧ ಇದನ್ನೆಲ್ಲ ನಿಲ್ಲಿಸಿದನೋ ಅದು ತಪ್ಪು. ನಾನು ಹೇಳುವುದಿಲ್ಲ, ಕೆಲವೊಂದು ಉತ್ತಮ ಅಂಶಗಳು ಇವೆ. ಈಗ ನಿರ್ಣಯ ಸಿಂಧು ಅಂತೇಳಿ ಶ್ರೀ ಕಮಲಾಕರ ಭಟ್ರು ಅಂತೇಳಿ ಬರೆದಿರುವ ಪುಸ್ತಕವನ್ನು ನಾನು ಓದ್ತಾ ಇದ್ದೇನೆ ಮತ್ತು ಅದನ್ನು ತಿಳಿದುಕೊಳ್ತಾ ಇದ್ದೇನೆ. ಇದು ನಮಗೆ ಒಂದು ಹೊಸತು ವಿಷಯವೇನೂ ಅಲ್ಲ. ಅದರ ಕೆಲವನ್ನು ಅದನ್ನು ನಾವು ತೆಗೆದುಕೊಳ್ಬೋದು, ನಮ್ಮ ನೈತಿಕ ಅಥವಾ ಇದರ ವಿಚಾರವಾಗಿ ನಾವು ತೆಗೆದುಕೊಳ್ಬೇಕಾಗ್ತದೆ. ಆದ್ದರಿಂದ ಒನ್ ಥಿಂಗ್ ಐ ವಾಂಟೆಡ್ ಟು ಸೇ, ಕೆಲವು ನಾವು ಪಾಶ್ಚಾತ್ಯ ದೇಶಗಳು ಇತ್ತು ತುಂಬ ಸುಂದರವಾಗಿತ್ತು. ಲಂಕೆಯು ತುಂಬ ಸುಂದರವಾಗಿತ್ತು. ಲಕ್ಷ್ಮಣನೇ ಹೇಳಿದ, ರಾಮ ಇಷ್ಟು ಸುಂದರವಾದ ಲಂಕೆಯನ್ನು ಬಿಟ್ಟು ನಾವು ಅಯೋಧ್ಯೆಯಲ್ಲಿ ಹೋಗಿ ಮಾಡುವುದೇನು? ಆವಾಗ ರಾಮ ಹೇಳ್ತಾನೆ, ಜನನಿ ಜನ್ಮಭೂಮಿಷ ಸ್ವರ್ಗದ ಗರಿಸಿ, ನಾನು ಹುಟ್ಟಿದ ಊರಿದೆ ಲಕ್ಷ್ಮಣ, ಅದು ಸುಂದರವಾಗಿದೆ. ಯಾವುದು ಡೆಕೋರೇಟ್ ಮಾಡಿ ಇಟ್ಟಿರ್ತೇವಲ್ಲ, ಈಗ ನಾವು ಕಾಣುವ ನಾರ್ತ್ ಅಮೆರಿಕ, ಕೆಲವು ಪ್ರದೇಶ ಯುರೋಪಿಯನ್ ಲುಕ್ ಲೈಕ್ ಬ್ಯೂಟಿಫುಲ್ ಅಲ್ವಾ? ಅಲ್ಲಿ ನೈತಿಕತೆ ತುಂಬ ಇದೆ. ಆ್ಯಂಡ್ ಯು ಡೋಂಟ್ ಸೇ ನಾವು ಇಟ್ ಹ್ಯಾಸ್ ಬಿನ್ ಇಲ್ಲ, ಇಲ್ಲದ್ರೆ ಅಲ್ಲಿ ನಿಮ್ಮ ಪರ್ಸ್ ಬಿಸಾಡಿದ್ರೆ ಅದು ನಿಮಗೆ ಅಲ್ಲಿ ಸಿಗ್ತದೆ. ಅಷ್ಟರವರೆಗೆ ನನ್ನದೇ ಅನುಭವ, ಪಾಶ್ಚಾತ್ಯ ದೇಶಗಳ ಅನುಭವ. ನಾನು ಕಳೆದುಕೊಂಡ ಪರ್ಸ್ 4 ಗಂಟೆ ಹೋದರೆ ಅಲ್ಲೇ ಇರ್ತದೆ. ಅಲ್ಲಿ 6 ಜನ ಹೋದ್ರೆ ಅವ್ರು ಮುಟ್ಟುವುದೇ. ಈಗಲೂ ಆ ಸ್ಥಿತಿ ಈಗ ಅದಕ್ಕೆಂದರೆ ನೈತಿಕತೆ ತುಂಬ ಇದೆ, ಬಟ್ ಮೊರಾಲಿಟಿ ಡಸಂಟ್ ಲೀಡ್ ಯು ಟು ಡಿವಿನಿಟಿ. ದೈವತ್ವಕ್ಕೆ ನಿಮಗೆ ಈ ನೈತಿಕತೆ ಕೊಂಡೋಗ್ತದೆ. ನೈತಿಕತೆ ಒಂದು ರೀತಿಯ ಸಾಧನವಾಗಿರ್ತದೆ, ಐ ಡೋಂಟ್ ಸೇ, ಆದರೆ ಅದೇ ನಿಮ್ಮ ದಿವ್ಯತೆಗೆ ಕಾರಣವಾಗಿರುತ್ತದೆ. ಈ ಸಹನೆ, ತಾಳ್ಮೆ, ಟಾಲರೆನ್ಸ್ ಅಲ್ಲಿ ತುಂಬ ಕಡಿಮೆ ಇದೆ. ಟಾಲರೆನ್ಸ್, ಸಹನ ಶಕ್ತಿ ಇವು ನಿಮ್ಮನ್ನು ಮುನ್ನಡೆಸ್ತಾ ಕೊಂಡೋಗುತ್ತದೆ. ಇದು ಒಂದು ವೇಳೆಯಲ್ಲಿ ನಿಮ್ಮ ಆಂತರಿಕವಾದ ಟಾಲರೆನ್ಸ್, ಆದರೆ ವ್ಯವಸ್ಥೆಯಲ್ಲಿ ಆ ಟಾಲರೆನ್ಸ್ ಐ ಡೋಂಟ್ ಎಕ್ಸ್ಪೆಕ್ಟ್ ಇಟ್ ಅಲ್ವಾ? ಯಾಕೆಂದರೆ ಚಿಕ್ಕ ಅಡಿಕೆ ಕದ್ದರೂ ಕಳ್ಳ, ಆನೆ ಕದ್ದರೂ ಕಳ್ಳ. ಅಡಿಕೆ ಕದ್ದವನಿಗೆ 10 ಪೈಸೆ ನಾವೇನು ಶಿಕ್ಷೆ ನೀಡಲೇಬೇಕು, ಆನೆ ಕದ್ದವನಿಗೆ 10,000 ಅಥವಾ 20,000 ಶಿಕ್ಷೆ ನೀಡಲೇಬೇಕು. ಆ ಶಿಕ್ಷೆಯನ್ನು ನಾವು ಚಿಕ್ಕ ಮಕ್ಕಳು ಇರುವಾಗ ನಮ್ಮ ತಾಯಂದ್ರೆ ಏನಾದ್ರು ತಪ್ಪು ಮಾಡಿದರೆ ಶಿಕ್ಷೆ ಇತ್ತು, ನೀಲ್ ಡೌನ್ ಮಾಡಿ ಒಂದು ಅರ್ಧ ಗಂಟೆ ಇರ್ತಿತ್ತು. ಯಾಕೆಂದರೆ ಚಿಕ್ಕ ತಪ್ಪು ಮಾಡುವಾಗಲೇ ನಮಗೆ ಶಿಕ್ಷೆ ಕೊಟ್ಟಿದ್ದಾರೆ. ಆದ್ದರಿಂದ ಯಾವುದೋ ಒಂದು ನಾವು ನಮ್ಮ ದೇಶದಲ್ಲಿ ಒಬ್ಬ ನಿರಪರಾಧಿಯನ್ನು ಬದುಕಿಸಲು 100 ಅಪರಾಧಿಗಳನ್ನು ಬಿಡುವಂಥ ಮೂರ್ಖತನ ಇನ್ನು ಮುಂದೆ ಮಾಡಬಾರದು ಎಂಬುದು ನನ್ನ ಮನವಿ. ಆದರೆ ನೀವೇನು ಭಾವಿಸ್ತಾರೋ ಗೊತ್ತಿಲ್ಲ. ಯಾಕೆಂದರೆ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಇಂಡಿಯನ್ ಸಿಸ್ಟಮ್, ಅವರು ನೀವು ಹಾಗೆ ಭಾವಿಸಬಾರದು. ಅಥವಾ ಕರ್ನಾಟಕದ ಸಿಸ್ಟಮ್ ನಂದಲ್ಲ. ಯಾವಾಗ ನೀವು ನಮ್ಮ ವ್ಯವಸ್ಥೆಯಲ್ಲಿ ಏನಾಗಿದೆ ಅಂದರೆ ಎಲ್ಲವೂ ನಿಂತ ನೀರಾಗಿದೆ, ಏನು ಬದಲಾವಣೆಗೆ ನಾವು ಒಪ್ಪುತ್ತಾನೇ ಇಲ್ಲ. ಆ ನಿಂತ ನೀರು ನೋಡಿ, ತುಂಬ ಕೊಳಕು, ಏನು ವಾಸನೆ. ಒಂದು ಕಡೆ ನಿಂತ ನೀರಿನಲ್ಲಿ ಅಲ್ಲಿ ಸೊಳ್ಳೆಗಳು, ಗಲೀಜು ಎಂಥದ್ದು ಇರ್ತದೆ ಅಲ್ವಾ? ಅದರ ಹರಿಯುವ ನೀರು ಶುದ್ಧವಾಗಿರುತ್ತೆ. ನಮ್ಮ ಯೋಚನೆಗಳು ಹರಿತಾನೆ ಇರಬೇಕು. ಯಾವಾಗ ಗುಲಾಮರಾಗಿದ್ದೆವೋ, ಯಾವಾಗ ಭೌತಿಕ ದಾಸ್ಯ ಜಾಡ್ಯ ನಮಗೆ ಹಿಡಿದು ಹೋಗಿದೆಯೋ, ಯಾವಾಗ ನಾವು ಬದಲಾವಣೆಗೆ ಒಪ್ಪೋದಿಲ್ಲವೋ, ಯಾವಾಗ ನಮ್ಮಲ್ಲಿ ಶೌರ್ಯತ್ವವಿಲ್ಲವೋ, ಯಾವುದೋ ಹೊಸ ಯೋಚನೆಗೆ ನಾವು ತೊಡಗೋದಿಲ್ಲವೋ, ಅಲ್ಲಿಯವರೆಗೆ ನಾವು ಆ ಕೊಳಕು ನೀರಿನಲ್ಲೇ ಏನಾಡ್ತೇವೆ, ತೇಲಾಡುವ ಕಪ್ಪೆಗಳಂತೆ ಅಷ್ಟೇ. ವಿ ಡೋಂಟ್ ನೋ ಎನಿಥಿಂಗ್ ಅಂಟಿಲ್ ವಿ ಶುಡ್ ಗೆಟ್ ಅಪ್
ನಾವು ಈ 400 ವರ್ಷಗಳ ಹಿಂದೆ ನ್ಯೂಟನ್ ಅಲ್ಲಿ ಇರಲಿ, ಅದರ ಹಿಂದೆ ಒಂದು 7-8 ಸಾವಿರಗಳ ಹಿಂದೆ ಕಪಿಲ ಮಹರ್ಷಿಗಳು ಮುಂತಾದ ಕ್ರಿಯೇಷನ್ ಮುಂತಾದ ಋಷಿ ಮುನಿಗಳು ಇಟ್ಟ ಹಲವು ನಿಮ್ಮ ಜ್ಞಾನವಿದೆ, ಸಂಪತ್ತನ್ನು ನಾವು ಪಡೆದುಕೊಳ್ಳಲು ಹೋಗೋಣ. ಅಷ್ಟರ ಮಟ್ಟಿಗೆ ನಾನು ವ್ಯವಸ್ಥೆಯ ಬಗ್ಗೆ ಇನ್ನೊಂದು ನಾಳೆ ನಾನು ಇದರ ಬಗ್ಗೆ ಪುನಃ ಮಾತನಾಡಿದ್ದೀನಿ. ನಿಮ್ಮವನೇ ಯೋಗಿ ನಿಶ್ಚಿಂತ.